ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. ಈ ವಿಡಿಯೋದಲ್ಲಿ ಒಂದು 3 ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಳ್ಳೋಣ. ಸೊ ಈಗಿನ ಕಾಲದಲ್ಲಿ ಒಂದು ಸತಿ ಹಾಸ್ಪಿಟ್ಲಿಗೆ ಹೋದರೆ ದುಡ್ಡು ಅನ್ನೋದು ಒಳ್ಳೆ ನೀರು ಖರ್ಚಾದಂಗೆ ಖರ್ಚಾಗುತ್ತೆ. ಸೊ ಒಂದು ಲೆಕ್ಕನೇ ಸಿಗೋದಿಲ್ಲ. ಕೆಲವೊಂದು ಸತಿ ಅಂತಂದರೂ ಒಂದೊಂದು ತಿಂಗಳ ಸಂಬಳ ಒಂದು ಟ್ರೀಟ್ಮೆಂಟಿಗೆ ಖರ್ಚಾಗೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದು ಬಂದುಬಿಟ್ಟು, ಯಾವುದಾದ್ರೂ ಟ್ರೀಟ್ಮೆಂಟ್ ಇರಲಿ, ಸೊ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಸತಿ ವಿಚಾರಿಸಿ. ಸೊ ಯಾಕಂತಂದರೆ ಎಷ್ಟೊಂದು ಒಂದು ಕಾಯಿಲೆಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ. ಸೊ ರೀಸೆಂಟಾಗಿ ನಾನೊಂದು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೆ. ಅದಕ್ಕೆ ಹೊರಗಡೆ 18,000 ಖರ್ಚಾಗುತ್ತೆ ಅಂತ ಹೇಳಿದರು. ಬಟ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಬರೀ 2,500ದಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದರು. ಅದಲ್ಲದೆ ನಮ್ಮ ಫ್ರೆಂಡ್ ಒಬ್ಬ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದ. ಅದಕ್ಕೆ ಹೊರಗಡೆ 90,000 ಕೊಟ್ಟು ಅವನು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದು. ಬಟ್ ವಿಕ್ಟೋರಿಯಾದಲ್ಲಿ ಬರೀ 15,000ದಲ್ಲಿ ಟ್ರೀಟ್ಮೆಂಟ್ ಮಾಡೋರು. ಜೊತೆಗೆ 3 PRP ಸೆಷನ್ ಫ್ರೀ ಹೇಳಿದರು. ಅದಲ್ಲದೆ ತುಂಬ ಒಳ್ಳೆ ಮೆಡಿಸಿನ್ಸು ಏನು ಅಮೌಂಟ್ ತಗೊಳ್ದೇ ಕೊಡ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲೊಂದು ಸತಿ ವಿಚಾರಿಸಿ. ಎರಡನೇದು ಬಂದುಬಿಟ್ಟು, ಎಷ್ಟೊಂದು ಮೆಡಿಕಲ್ಗೆ ತುಂಬ ಅಮೌಂಟ್ ಪೇ ಮಾಡ್ತಿರ್ತೀವಲ್ಲ, ಸೊ ಕೆಲವೊಂದು ಮೆಡಿಸಿನ್ಸ್ಗೆಲ್ಲ. ಸೊ ಇಲ್ಲಿ ಒಂದು ಸತಿ ಪ್ರಧಾನಮಂತ್ರಿ ಭಾರತೀಯ ಜನತಾ ಔಷಧಿ ಕೇಂದ್ರದಲ್ಲಿ ಒಂದು ಸತಿ ವಿಚಾರಿಸಿ. ಎಷ್ಟೊಂದು ಮೆಡಿಸಿನ್ಸ್ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಅದಲ್ಲದೆ ಝಿ ಲ್ಯಾಬ್ ಅಂತ ಒಂದಿದೆ. ಓಕೆ, ಸೊ ಇದರಲ್ಲಿ ಒಂದು ಸತಿ ಆನ್ಲೈನಲ್ಲಿ ಚೆಕ್ ಮಾಡಿ. ಓಕೆ, ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಹೊರಗಡೆ ಎಲ್ಲ ಮೆಡಿಕಲಲ್ಲಿ 1000 ರೂಪೀಸ್ ಇರೋದು ಇದರಲ್ಲಿ 150ರಿಂದ 200 ರೂಪಾಯಿಗೆ ಸಿಗುತ್ತೆ. ಓಕೆ, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. 200 ರೂಪಾಯಿಗಿಂತ ಜಾಸ್ತಿ ಆರ್ಡ್ರ್ ಮಾಡಿದ್ರೆ ಫ್ರೀ ಡೆಲಿವರಿ ಇರುತ್ತೆ. ಓಕೆ, ಅದಲ್ಲದೆ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ಎಷ್ಟೊಂದು ಸತಿ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು, ಅಂದರೆ ಇನ್ಶೂರೆನ್ಸ್ ಇರೋರು ಕ್ಲೈಮ್ ಮಾಡ್ಕೋತಾರೆ. ಬಟ್ ಇನ್ಶೂರೆನ್ಸ್ ಇಲ್ಲದೇನೂ ನಾವು ಹೆಂಗೆ ಕ್ಲೈಮ್ ಮಾಡಬೇಕು ಅಂತಂದರೆ, ಒಂದು CM ರಿಲೀಫ್ ಫಂಡ್ ಅಂತ ಇರುತ್ತೆ. ಓಕೆ, ಗೌರ್ಮೆಂಟ್ ಕಡೆಯಿಂದ. ಸೊ ನಿಯರೆಸ್ಟ್ MP ಅಥವಾ MLA ಅವರ ಆಫೀಸ್ಗೆ ಹೋದರೆ ಅಲ್ಲಿಂದ ಗೌರ್ಮೆಂಟ್ CM ರಿಲೀಫ್ ಫಂಡಿಂದ ನಾವು ಅಮೌಂಟ್ನ ಅಪ್ ಟು 70% ನಾವು ಕ್ಲೈಮ್ ಮಾಡ್ಕೊಬೋದು, ಯಾವುದೇ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ರೂ. ಓಕೆ, ಸೊ ಇದೊಂದು ವಿಡಿಯೋ ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಫ್ಯೂಚರ್ಗೆ ಯೂಸ್ ಆಗ್ಬೋದು ಅನಿಸುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಇದೇ ಥರದ ಇನ್ಫಾರ್ಮೇಷನ್ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.